ಚೆನ್ನಾಗಿ ಕುದಿ ಬಂದಿದೆ ನೋಡಿ ಸಾರು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡಿ. ಬೆಂಡೆಕಾಯಿ ಸಾರು ರೆಡಿ. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತಿನ ಬೆಳಿಗ್ಗೆನೇ ನಾವು ಮಾಡ್ತಿರೋವಂಥದ್ದು ಬೆಂಡೆಕಾಯಿ ಸಾರು. ಮಧ್ಯಾಹ್ನ ಬಾಕ್ಸಿಗೆ ಅಮ್ಮ ನೋಡಿ ಒಂದು ಅರ್ಧ ಕಿಲೋ ಆಗೋಷ್ಟು ಬೆಂಡೆಕಾಯಿನ ಎತ್ತಿಟ್ಕೊಂಡಿದ್ದಾರೆ, ಚೆನ್ನಾಗಿ ತೊಳೆದು. ಹಾಗೆ ಈ ಚಿಕ್ಕ ಜಾರ್ನಲ್ಲಿ ಒಂದು ಅರ್ಧ ಜಾರ್ ಆಗೋಷ್ಟು ತೆಂಗಿನಕಾಯಿ, ಹಾಗೆ ಇನ್ನೊಂದು ಜಾರಿಗೆ ಟೊಮೆಟೊ ಈರುಳ್ಳಿ ಹಾಕ್ಕೊತಿರೋದು. 4 ಟೊಮೆಟೊ 4 ಈರುಳ್ಳಿ ಸಣ್ಣ ಸಣ್ಣದು. ಓಕೆನಾ? ತುಂಬ ದೊಡ್ಡದಾದರೆ ಒಂದು 2 ಹಾಕ್ಕೊಡಿ, ಇಲ್ಲಾಂದರೆ ಒಂದು ಸ್ವಲ್ಪ ಚಿಕ್ಕ ಸೈಜ್ ಇದ್ದರೆ ಒಂದು 4 ಹಾಕ್ಕೊಡಿ. ಓಕೆನಾ? ಇದೆಷ್ಟನ್ನು ರುಬ್ಕೊಂಬಿಡೋಣ. ಹಾಗೆ ಬೆಂಡೆಕಾಯಿನ ಕಟ್ ಮಾಡ್ಕೊಂಬಿಡೋದು ಈಗ ಅಷ್ಟೇ. ಅಮ್ಮಗೆ ಒಗ್ಗರಣೆಗೂ ರೆಡಿ ಮಾಡಿಟ್ಟಿದ್ದಾರೆ. ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಅಮ್ಮ ಹಾಕ್ಕೊಳ್ತಿದ್ದಾರೆ ಮಿಕ್ಸಿ ಜಾರಲ್ಲಿ. ಈಗ ಬೆಂಡೆಕಾಯಿನ ಸ್ಟವ್ ಮೇಲೆ ಇಟ್ಟಾಗಿದೆ ಒಂದು ಬಾಣಲೆನಲ್ಲಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದಾರೆ. ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಹುರ್ಕೊಂಬಿಡೋಣ. ಆಗ ಬೇಗನೂ ಅಂಟು ಬೆಂಡೆಕಾಯಿಂದ ಹೋಗುತ್ತೆ, ಬೇಗ ಉರಿಬೋದು. ಎಣ್ಣೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿದ್ರೆ ಸಾಕು. ಚೆನ್ನಾಗಿ ಅಂಟಿಲ್ ಹೋಗೋ ತನಕ ಹುರ್ಕೊಂಬಿಡೋಣ. ಓಕೆನಾ? ನೋಡ್ಬೋದು ಚೆನ್ನಾಗೆ ಬೆಂಡೆಕಾಯಿಗಳನ್ನ ಹುರ್ಕೊಂಡು ಆಗಿದೆ. ಇದು ತಳ ಹೀಗೆ ಆಗೋದು ನಾವು ಉರಿತಾ. ಹಾಗಾಗಿ ಇದೇ ಬಾಣಲೆನಲ್ಲಿ ಮಾಡಬಾರ್ದು. ಮಸಾಲೆ ಎಲ್ಲ ಹಾಕಿ ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡಿ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ತಳ ಕಪ್ಪಾದ್ರೇ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಿದೆ ಅಂತೇಳಿ. ಇದು ಸಿಲ್ವರ್ ಬಾಣಲೆನಲ್ಲಿ ಹುರಿತಾ ಇರೋದಲ್ಲ, ಹಾಗಾಗಿ ನಾನ್ ಸ್ಟಿಕ್ನಲ್ಲಾದರೆ ನಿಮಗೆ ಇಷ್ಟೊಂದು ಕಪ್ ಆಗೋದಿಲ್ಲ. ಓಕೆನಾ? ಚೆನ್ನಾಗಿ ಅಂಟು ಹೋಗಿದೆ ನೋಡಿ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಓಕೆ, ಅಮ್ಮ ಇನ್ನೊಂದು ಪಾತ್ರೆ ಇಡ್ತಾ ಇದ್ದಾರೆ ಒಗ್ಗರಣೆಗೀಗ. ಒಂದು ಸ್ವಲ್ಪ ಎಣ್ಣೆ, ಹಾಗೆ ಮೆಂತ್ಯ ಕಾಳು, ಹಾಗೆ ಸಾಸಿವೆ, ಈಗ ಒಗ್ಗರಣೆಗೆ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕ್ಬಿಡೋಣ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಚೆಂದ ಫ್ರೈ ಮಾಡ್ಕೊಂಬಿಡೋಣ. ಈಗ ನಾವು ಹುರಿದಂಥ ಬೆಂಡೆಕಾಯಿಗಳನ್ನ ಹಾಕೊಂಡ್ಬಿಡೋಣ. ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಸಾಂಬಾರ್ ಪೌಡರು. ಇದು ನಾವು ಮನೆಯಲ್ಲೇ ಮಾಡಿರೋವಂಥ ಸಾಂಬಾರ್ ಪುಡಿ. ಇದ್ರದ್ದು ರೆಸಿಪಿ ನಮ್ಮ ಚಾನಲಲ್ಲಿ ಆಲ್ರೆಡಿ ಇದೆ, ಬೇಕಿದ್ದರೆ ನೀವು ಅದನ್ನು ನೋಡ್ಬೋದು. ಘಮ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಥರ ಪದಾರ್ಥಗಳು ಹಾಕಿ ನಾವು ಈ ಸಾಂಬಾರು ಪುಡಿನ ಮನೆಯಲ್ಲೇ ಮಾಡಿರೋದು. ಎಲ್ಲ ಥರ ಪದಾರ್ಥ ಅಂದರೆ ಕಾಳುಗಳು,
ಮೆಣಸಿನ್ಕಾಯಿ ಎಲ್ಲ, ಸ್ವಲ್ಪ ಮೆಣಸಿನ ಪುಡಿ, ನಾವು ಮಾಡಿರುವಂಥ ಸಾಂಬಾರು ಪುಡಿನಲ್ಲಿ ಜಾಸ್ತಿ ಇದು ಫ್ಲೇವರ್ ಇರೋದಿಲ್ಲ ಅಷ್ಟಾಗೆ, ಹಾಗಾಗಿ ಸಪ್ರೇಟಾಗಿ ಮೆಣಸಿನ ಪುಡಿ ಹಾಕೋದು, ಕಲರು ಇರೋದಿಲ್ಲ ನೋಡಿ. ನಾವು ಮೆಣಸಿನ ಪುಡಿ ಸಪ್ರೇಟಾಗಿ ಮಾಡೋದು, ಸಾಂಬಾರು ಪುಡಿ ಸಪ್ರೇಟಾಗಿ ಮಾಡ್ಕೊಂಬಿಡೋದು. ಹಾಗೆ ಈಗ ಟೊಮೆಟೊ, ರುಬ್ಬಿರೋವಂಥ ಟೊಮೆಟೊ ಈರುಳ್ಳಿನ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡಿರ್ತಾರೆ. ಹಾಗೆ ಈಗ ತೆಂಗಿನಕಾಯಿ ರುಬ್ಬಿದ್ವಲ್ಲ, ಆ ತೆಂಗಿನಕಾಯಿನೂ ಇದರಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಿಮಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ಳಿ, ತಿಕ್ನೆಸ್ಸು. ಈಗ ಒಂದು ಸ್ವಲ್ಪ ನೀರು ಹಾಕ್ತಿದ್ದಾರಮ್ಮ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಈಗ ಮಿಕ್ಸ್ ಮಾಡಿದ್ಮೇಲೆ ನಿಮ್ಗೊಂದು ತಿಕ್ನೆಸ್ ಗೊತ್ತಾಗುತ್ತೆ. ಇವಾಗ ಇನ್ನು ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕ್ಕೊಳ್ಳಿ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಇಟ್ಬಿಡಿ. ಈಗ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಸಾರು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡಿ. ಬೆಂಡೆಕಾಯಿ ಸಾರು ರೆಡಿ. ನೋಡ್ಬೋದು ಬೆಂಡೆಕಾಯಿ ಸಾರು ರೆಡಿ ಇದೆ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಥ್ಯಾಂಕ್ ಯು, ಬಾಯ್. ಬಾಕ್ಸಿಗೆ ಸಾರನ್ನ ಹಾಕ್ಕೊತಿದ್ದಾರೆ ನೋಡಿ. ಬಿಸಿ ಬಿಸಿ ಬೆಂಡೆಕಾಯಿ ಸಾರು ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ, ಚಪಾತಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾಷ್ಟಕ್ಕೆ ದೋಸೆ ಮಾಡ್ತಾಯಿದ್ದೀವಿ, ಹಾಗೆ ಮಧ್ಯಾಹ್ನ ಬಾಕ್ಸಿಗೆ ಅನ್ನ. ಇವತ್ತು ಬೆಂಡೆಕಾಯಿ ಸಾರು.